ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರುವಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥ ಪ್ರಶ್ನೆ ಸ್ನೇಹಿತರೆ. ಆದರೆ 5 ತಿಂಗಳು 4 ಸ್ಟಾರ್ ನಿರೂಪಕರು ಆಗಸ್ಟ್ 29ರಿಂದ ಬಿಗ್ ಬಾಸ್ ಆಟ ಶುರುವಾಗುತ್ತೆ. ಟಿವಿಗಿಂತ ಮೊದಲೇ ಒಂದು ಕಡೆಯಲ್ಲಿ ಪ್ರಸಾರ ಕಾಣುತ್ತೆ. ಹಾಗಾದರೆ ಎಲ್ಲಿ ಪ್ರಸಾರ ಕಾಣುತ್ತೆ? 4 ಸ್ಟಾರ್ ನಿರೂಪಕರು ಯಾವ ಕಾರಣಕ್ಕೆ? ಕಿಚ್ಚ ಸುದೀಪ್ ಅವರು ಒಬ್ಬರೇ ನಿರೂಪಣೆ ಮಾಡಲ್ವಾ? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರತಿ ವರ್ಷ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಬಿಗ್ ಬಾಸ್ನಲ್ಲಿ ನಾನಾ ಕಸರತ್ತುಗಳನ್ನು ಮಾಡ್ತಾರೆ. ಈ ಪೈಕಿ ಕೆಲವೊಮ್ಮೆ ಮಾಡಿದಂತಹ ಪ್ಲ್ಯಾನ್ ವರ್ಕೌಟ್ ಆಗಿ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸಿದ್ದೂ ಕೂಡ ಇದೆ. ಇನ್ನು ಕೆಲವೊಮ್ಮೆ ಪ್ಲ್ಯಾನ್ ತಲೆ ಕೆಳಗಾಗಿ TRP ನೆಲಕಚ್ಚಿದ್ದು ಕೂಡ ನಾವು ನೋಡಿದ್ದೀವಿ. ಬಿಗ್ ಬಾಸ್ ಫ್ಲಾಪ್ ಆಗಿದ್ದು ಕೂಡ ನೋಡಿದ್ದೀವಿ. ಆ ಭಾಷೆ ಈ ಭಾಷೆ ಅಂತಲ್ಲ, ಎಲ್ಲ ಭಾಷೆಯಲ್ಲೂ ಕೂಡ ಪ್ರತಿ ವರ್ಷ ಈ ಸರ್ಕಸ್ ನಡೆದೇ ಇರುತ್ತೆ. ಸೊ ಲಾಸ್ಟ್ ಸೀಸನ್ಗಿಂತ ಈ ಸೀಸನಲ್ಲಿ ಏನು ವಿಭಿನ್ನವಾಗಿ ಮಾಡಬಹುದು, ಯಾರು ಸ್ಪರ್ಧಿಗಳನ್ನು ವಿಭಿನ್ನವಾಗಿ ತರಬಹುದು ಅನ್ನುವಂಥ ಕ್ಯಾಲ್ಕುಲೇಷನನ್ನು ತಂಡ ಮಾಡ್ತಾನೆ ಇರುತ್ತೆ. ಈ ಬಾರಿ ಬಿಗ್ ಬಾಸ್ ಕೂಡ ಇದರಿಂದ ಹೊರತಾಗಿಲ್ಲ. ಇದಕ್ಕೆ ಕೈಗನ್ನಡಿ ಅನ್ನುವಂತೆ ಈಗಾಗಲೇ ಕನ್ನಡ, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ಬಿಗ್ ಬಾಸ್ನ ಸಂತೆ ಶುರುವಾಗಿದೆ. ಹಲವು ರೀತಿಯ ರೂಪರೇಷ ಸಿದ್ಧಪಡಿಸಲಾಗಿದೆ. ಪ್ರೆಸ್ ಮೀಟನ್ನು ಕೂಡ ಕರೆದಿದ್ದಾರೆ. ಆಲ್ರೆಡಿ ಒಂದಷ್ಟು ಜನರ ಹೆಸರನ್ನು ಫೈನಲ್ ಕೂಡ ಮಾಡಿದ್ದಾರೆ. ಅಂದರೆ ಇವ್ರು ಪಕ್ಕಾ ಕಂಟೆಸ್ಟೆಂಟ್ಗಳಾಗಿ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅನ್ನುವಂಥದ್ದು. ಸೊ ತೆಲುಗು ಮತ್ತು ಮಲಯಾಳಂನಲ್ಲಿ ಜನಸಾಮಾನ್ಯರಿಗೆ ದೊಡ್ಡ ಮನೆಯ ಬಾಗಿಲನ್ನು ಆಯೋಜಕರು ತೆರೆದಿದ್ದು ಆಸಕ್ತರಿಗೆ ಅರ್ಜಿ ಸಲ್ಲಿಸುವಂತೆ ಹೇಳಿದ್ದಾರೆ. ಸೊ ಕಾಮನ್ ಮ್ಯಾನ್ ಲಾಸ್ಟ್ ಒಂದಷ್ಟು ಸೀಸನ್ಗಳಲ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ಬಂದಿದ್ರು. ಆದರೆ ಅದಷ್ಟಕ್ಕಷ್ಟೇ ಯಾರೂ ಕೂಡ ಈಸಿಯಾಗಿ ಅವ್ರನ್ನ ಒಪ್ಕೊಂಡಿಲ್ಲ. ಅಂದರೆ ಸೆಲೆಬ್ರಿಟಿಗಳನ್ನ ಒಪ್ಕೊಳ್ಳೋ ರೀತಿನೇ ಬೇರೆ. ಆಲ್ರೆಡಿ ಒಪ್ಕೊಂಡಿರ್ತಾರೆ. ಜನಸಾಮಾನ್ಯರನ್ನ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅಷ್ಟರಲ್ಲಿ ಎಲಿಮಿನೇಟ್ ಆಗಿ ಹೋಗ್ಬಿಡ್ತಾರೆ. ಸೆಲೆಬ್ರಿಟಿಗಳ ನಡುವೆ ಈ ಬಾರಿ ಕಾಮನ್ ಮ್ಯಾನ್ ಅನ್ನ ಕೂಡ ಮನೆಯೊಳಗೆ ಕಳಿಸೋದಕ್ಕೆ ಮುಂದಾಗಿದ್ದಾರಂತೆ. ಇವರ ಈ ಒಂದು ಪ್ರಯತ್ನಕ್ಕೆ ಸಾಕಷ್ಟು ಬೆಂಬಲ ಕೂಡ ಸಿಕ್ಕಿದೆ. ತೆಲುಗು ಬಿಗ್ ಬಾಸ್ನಲ್ಲಿ ಭಾಗವಹಿಸೋದಕ್ಕೆ ಸುಮಾರು 1 ಲಕ್ಷಕ್ಕೂ ಅಧಿಕ ಅರ್ಜಿಗಳು ಅಂದರೆ ಸಾಮಾನ್ಯ ವರ್ಗದಿಂದ ಬಂದಿದಂತೆ. ಇನ್ನು ಕನ್ನಡ ಕೂಡ ಜನಸಾಮಾನ್ಯರಿಗೆ ಅವಕಾಶ, ಅಂದರೆ ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಅಲ್ಲೂ ಕೂಡ ಜನಸಾಮಾನ್ಯರಿಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಸಲ್ಮಾನ್ ಖಾನ್ ಸಾರಥ್ಯದಲ್ಲಿ ಮೂಡಿ ಬರುವಂಥ ಬಿಗ್ ಬಾಸ್ ಕಾರ್ಯಕ್ರಮ ಈ ಬಾರಿ 3 ಅಲ್ಲ, ಬದಲಿಗೆ 5 ತಿಂಗಳು ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಿಂಕ್ ವಿಲ್ಲಾ ಸೇರಿ ಹಲವು ರಾಷ್ಟ್ರೀಯ ವಾಹಿನಿಗಳು ಈ ಸುದ್ದಿಯನ್ನು ಆಲ್ರೆಡಿ ಪ್ರಸಾರ ಮಾಡಿದೆ. ಇದರ ನಡುವೆ ಇದೀಗ ಹಿಂದಿಯಲ್ಲಿ ಕೇವಲ ಸಲ್ಮಾನ್ ಖಾನ್ ಮಾತ್ರ ಅಲ್ಲ, ಈ ಬಾರಿ ನಿರೂಪಣೆ ಆತ ಒಬ್ಬನೇ ಮಾಡ್ತಾ ಇಲ್ಲ. ಬದಲಿಗೆ ಸಲ್ಮಾನ್ ಜೊತೆ ಇನ್ನೂ 3 ಸ್ಟಾರ್ಗಳು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ 3 ಅಲ್ಲ, ಬದಲಿಗೆ 5 ತಿಂಗಳು ನಡೆಯುತ್ತೆ ಅನ್ನುವಂಥ ವರದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸೊ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಬಿಗ್ ಬಾಸ್ಗೆ ಸಲ್ಮಾನ್ ಖಾನ್ ಮುನ್ನುಡಿಯನ್ನ ಬರೀತಾರೆ. ಆದರೆ ಈ ಬಾರಿ ಕಾರ್ಯಕ್ರಮ ಈ ಹಿಂದೆಯೇ ಒಂದು ವರದಿಯಾಗಿತ್ತು. ಸೊ ಈ ಹಿನ್ನೆಲೆ ಈ ಒಂದು ವರ್ಷ ಫರ್ಹಾ ಖಾನ್ ಆಗಿರ್ಬೋದು, ಕರಣ್ ಜೋಹರ್ ಆಗಿರ್ಬೋದು, ಅನಿಲ್ ಕಪೂರ್ ಸಾಕಷ್ಟು ನಿರೂಪಕರು ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇನ್ನು ಬಿಗ್ ಬಾಸ್ ಜೊತೆ ಸಲ್ಮಾನ್ ಖಾನ್ ಕೇವಲ 3 ತಿಂಗಳು ಮಾತ್ರ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕಾರ್ಯಕ್ರಮವನ್ನು ಸಲ್ಮಾನ್ ಖಾನ್ ಶುರು ಮಾಡ್ತಾರೆ. ನಂತರದ ದಿನಗಳಲ್ಲಿ ವೀಕೆಂಡ್ ವಾರವನ್ನು ಕೆಲವು ಎಪಿಸೋಡ್ಗಳಲ್ಲಿ ಇವರು ಗೈರಾಗ್ತಾರೆ. ಆ ಒಂದು ಟೈಮಲ್ಲಿ ಅವರು ಇರದಂತಹ ಸಮಯದಲ್ಲಿ ಫರ್ಹಾ ಖಾನ್ ಆಗಿರ್ಬೋದು, ಕರಣ್ ಜೋಹರ್ ಆಗಿರ್ಬೋದು, ಅನಿಲ್ ಕಪೂರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಸೊ ಆಗಸ್ಟ್ 29ರಿಂದ ಶುರು ಆಗುತ್ತೆ. ಟಿವಿಗಿಂತ ಮೊದಲು OTTಯಲ್ಲಿ ಪ್ರಸಾರ ಆಗುತ್ತೆ. ಸೊ ಆಗಸ್ಟ್ 30ಕ್ಕೆ ಶುರುವಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು ಸರಿ, ಕನ್ನಡದ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಅಕ್ಟೋಬರ್, ಸೆಪ್ಟೆಂಬರ್ ಆ ಒಂದು ಟೈಮಲ್ಲಿ, ನವಂಬರ್ ಈ ಟೈಮಲ್ಲಿ, ಅಂದರೆ ಈ 3 ತಿಂಗಳಲ್ಲಿ ಯಾವಾಗ ಬೇಕಾದರೂ ಕೂಡ ಬಿಗ್ ಬಾಸ್ ಶುರುವಾಗ್ಬೋದು. ಆಲ್ಮೋಸ್ಟ್ ಸೆಪ್ಟೆಂಬರ್ ಆ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಸೊ 3 ತಿಂಗಳ ಆಟ ಆಗಿರುತ್ತೆ, ಅಂದರೆ 100 ದಿನದ ಆಟ ಆಗಿರುವಂಥದ್ದು. ಬಟ್ ಇಲ್ಲಿ ಕನ್ನಡದಲ್ಲಿ 3-4 ನಿರೂಪಕರು ಇಲ್ಲ ಸ್ನೇಹಿತರೆ. ಬದಲಿಗೆ ಕಿಚ್ಚ ಸುದೀಪ್ ಅವರು ಒಬ್ಬರೇ ನಿರೂಪಣೆಯನ್ನು ಮಾಡ್ತಾರೆ. ಸೊ ಇದು ಕೂಡ ಅಂದರೆ ಈ ಬಾರಿ ಏನು 5 ತಿಂಗಳೆಲ್ಲ ನಡೆಯೋದಿಲ್ಲ, ಬರೀ 3 ತಿಂಗಳು ಮಾತ್ರ ಈ ಕಾರ್ಯಕ್ರಮ ನಡೆಯುತ್ತೆ. ಒಂದಷ್ಟು ಸಂಭಾವ್ಯ ಪಟ್ಟಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ
ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ, ಅವ್ರು ಬರ್ತಾರಂತೆ ಇವ್ರು ಬರ್ತಾರಂತೆ ಅಂತ ಹೇಳ್ಕೊಂಡು. ಸೊ ಜಿ ಕನ್ನಡದ ಗಗನ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ದಿವ್ಯಾ ವಸಂತ ಆಗಿರ್ಬೋದು, ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರು ಬರಬಹುದು, ಯಾರು ಬರಬೇಕು, ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಒಂದು ಫೈನಲ್ ಒಂದು 10 ಸ್ಪರ್ಧಿಗಳು ಯಾರು ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನೋಡೋಣ ಯಾರು ಗೆಸ್ ಕರೆಕ್ಟ್ ಆಗುತ್ತೆ, ಯಾರ್ಯಾರು ಬರ್ತಾರೆ ಅನ್ನುವಂಥದ್ದು. ಜೊತೆಗೆ ನಮ್ಮ ಸೂಪರ್ ಗುರು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.